ವೆಲ್ಕಮ್ ಟು ಮೈ ಯು ಬ್ಲಾಗ್. ಸ್ನೇಹಿತರೆ, ನಾವು ಇವತ್ತಿನ ದಿನ ಶಿರಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರ ನಮ್ಮ ಕುಟುಂಬದವರು. ನೋಡೋಣ ಶಿರಡಿಯಲ್ಲಿ ಏನೇನಿದೆ, ಅಲ್ಲಿನ ವಾತಾವರಣ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮ ಸ್ನೇಹಿತರು ಕುಟುಂಬದ ಜೊತೆ ನಮ್ಮ ಸ್ನೇಹಿತರು ಈಗ ಬೆಂಗಳೂರು ಶಿರಡಿ ಪ್ರಯಾಣ ಮಾಡ್ತಾ ಇದ್ದೇವೆ. 7:20ಕ್ಕೆ ನಮ್ಮ ಟ್ರೈನು ರೆಡಿ ಇದೆ. ಏನು ಟ್ರೈನಲ್ಲಿ ಪ್ರಯಾಣ ಶಿರಡಿಗೆ, ಮೆಜೆಸ್ಟಿಕ್ನ ರೈಲ್ವೆ ಪ್ರಯಾಣ. ಯಾವ್ಯಾವ ಅವತಾರದಲ್ಲಿದ್ದೀವಿ. ಹಲೋ ಫ್ರೆಂಡ್ಸ್, ಈಗ ನಾವು ಶಿರಡಿ ಟ್ರೈನ ಇಳಿದಿದ್ದೀವಿ. ಮುಂದೆ ಶಿರಡಿ ಕಡೆ ಪ್ರಯಾಣ ಮಾಡಬೇಕು. ಟ್ರೈನೀಗ ರೈಲ್ವೆ ಸ್ಟೇಷನ್ನಿಂದ ಇಳಿದಿದ್ದೀವಿ. ಮುಂದೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿನ ವಿಡಿಯೋನ ನೋಡೋಣ. ಈಗ ಶಿರಡಿಯ ಭಕ್ತ ನಿವಾಸ ಆ ಜಾಗದ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಶಿರಡಿಯ ಭಕ್ತ ನಿವಾಸ ಸ್ಟೇ ಹೋಮ್ ಇರ್ತದೆ. ಸ್ನೇಹಿತರೆ, ಬನ್ನಿ ಹೋಗೋಣ. ಇದು ಭಕ್ತಿ ನಿವಾಸದ ಪ್ರದೇಶ. ಇದು ರೂಮ್ಗಳು 200 ರೂಪಾಯಿಗೆ ನಾವು ಬುಕ್ ಮಾಡಿದ್ವಿ. ಇಲ್ಲಿ ಒಂದು ರೂಮಲ್ಲಿ 3 ಬೆಡ್ ಇರುತ್ತೆ. ರೂಮಿಂದ ಫ್ರೆಶಪ್ ಆಗಿ ನಾವೀಗ ಶಿರಡಿ ದೇವಸ್ಥಾನದ ಕಡೆಗೆ ಬಂದಿದ್ದೀವಿ. ಶಿರಡಿ ದೇವಸ್ಥಾನದ ಆವರಣ, ಶಿರಡಿ ಒಳಗಡೆ ಮೊಬೈಲ್ ಇರೋದಿಲ್ಲ, ಹಾಗಾಗಿ ಇಲ್ಲಿ ವಿಡಿಯೋ ಮಾಡಿ ನಂತರ ಒಳಗಡೆ ಹೋಗುವಂಥ ಒಂದು ವ್ಯವಸ್ಥೆ. ದರ್ಶನ ಮುಗಿಸಿ ಬಂದಮೇಲೆ ಮತ್ತೆ ವಿಡಿಯೋ ಮಾಡುವಂಥದ್ದು. ನೋಡೋಣ ಬನ್ನಿ, ಶಿರಡಿ ಸಾಯಿಬಾಬಾನ ದರ್ಶನ ಮಾಡೋಣ. ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಪಾರ್ಕ್ ಹಾಗೆ ವ್ಯಾಪಾರ ಮಳಿಗೆಗಳನ್ನ ನೋಡ್ತಾ ನಂತರ ರೂಮ್ಗೆ ಹೋಗ್ತೀವಿ. ಸ್ನೇಹಿತರೆ ನೋಡಿ, ಇಲ್ಲದ ಪಾರ್ಕ್ ಪ್ರದೇಶ. ಇಲ್ಲಿ ಪಾರ್ಕ್ನಲ್ಲಿ ಎಲ್ಲ ಸೆಲ್ಫಿ ಫೋಟೋಗಳು ಹಾಗೆ ಪಾರ್ಕ್ನ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ನೋಡಿಕೊಂಡು ನಂತರ ರೂಮ್ಗೆ ಹೋಗುವಂಥ ವ್ಯವಸ್ಥೆ ನೋಡಿ. ಇದೆಲ್ಲ ಪಾರ್ಕಲ್ಲಿ ಸೆಲ್ಫಿ ತೊಗೊಳ್ಳೋವಂಥದ್ದು, ಫೋಟೋ ಹೊಡೆಯುವಂಥ ಒಂದು ವ್ಯವಸ್ಥೆ. ಸ್ನೇಹಿತರೆ, ಶಿರಡಿ ಸಾಯಿಬಾಬಾ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಭಕ್ತ ನಿವಾಸಲ್ಲಿ ನಾವು ಸ್ಟೇ ಆಗಿದ್ವಿ. ಈಗ ನಿನ್ನೆ ದರ್ಶನ ಮಾಡಿದ್ವಿ. ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಿಶೇಷ ಏನಂತ ನೋಡಿಕೊಂಡು ಹಾಗೆ ಪ್ರಸಾದಗಳನ್ನ ಪರ್ಚೇಸಿಂಗ್ನ ಮಾಡ್ಕೊಂಡು ಬರ್ತೇವೆ. ಇಲ್ಲಿ ಶಿರಡಿ ಸಾಯಿಬಾಬಾ ಉಚಿತ ಬಸ್ಸು ಬರುವಂಥ ಸ್ನೇಹಿತರೆ, ನಿನ್ನೆ ಬಾಬಾ ದರ್ಶನ ಮಾಡಿ ರೂಮಿಗೆ ಬಂದಿದ್ವಿ. ಏನೂ ಪರ್ಚೇಸ್ ಮಾಡಿರಲಿಲ್ಲ. ಈಗ ಉಚಿತ ಬಸ್ನಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಪ್ರಯಾಣ. ಸೊ ಅಲ್ಲಿ ಒಂದು ಸ್ವಲ್ಪ ಪರ್ಚೇಸಿಂಗ್ ಇದೆ. ಹಾಗೆ ಅಲ್ಲಿನ ಮಳಿಗೆಗಳು ಹೇಗಿದ್ದಾವೆ ನೋಡೋಣ ಅಂಥೇಳಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ನೋಡಲಿಕ್ಕೆ ನಾವೀಗ ಹೊರಡ್ತಾ ಇದ್ದೇವೆ. ಸಾಯಿಬಾಬಾ ಮಂದಿರ, ಸಾಯಿಬಾಬಾ ದೇವಸ್ಥಾನಕ್ಕೆ ಬಸ್ಸು ಇಳಿದಿದ್ದೀವಿ.
ಅಂಗಡಿ ಮುಂಗಟ್ಟುಗಳು. ಸ್ನೇಹಿತರೆ, ನಾವು ಈಗ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಶಾಪ್ಗೆ ಬಂದಿದ್ವಿ. ಸೊ ಇಲ್ಲಿ ನಾವು ಪ್ರಸಾದಗಳನ್ನು, ಸ್ವೀಟ್ಗಳನ್ನೆಲ್ಲ ತಗೊಳ್ತಾ ಇದ್ದೀವಿ. ಸೊ ಎಲ್ಲ ಇದಾ ಅದೆಂತದು ಇನ್ನೇನು ಹೇಳಿ ನೀನು ಚೆನ್ನಾಗಿರ್ತದೆ. ಸೊ ಸಾಯಿಬಾಬಾ ಟೆಂಪಲ್ನ ಎಲ್ಲ ನಮ್ಮ ಅಂಗಡಿಯ ಸ್ನೇಹಿತರು ಆತ್ಮೀಯವಾಗಿ ನಮಗೆ ಒಳ್ಳೆಯ ದರದಲ್ಲಿ ಎಲ್ಲ ತಿಂಡಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಏನಾದರೂ ಶಿರ್ಡಿಗೆ ಬಂದರೆ ಈ ಒಂದು ಅಂಗಡಿಗೆ ಭೇಟಿ ಕೊಡಿ. ಕಡಿಮೆ ದರದಲ್ಲಿ ಸಹಕರಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾರೆ. ಎಲ್ಲ ಒಂದೇ ಕಡೆ ಸಿಗುವಂಥ ಒಂದು ಅಂಗಡಿ. भैया आपका नाम बोलो. माई सेल्फ विनीत संकलेचा. विनीत संकलेचा. यहाँ का स्टोरी कुछ बोलो. यहाँ द्वारका माई के सामने शॉप है. द्वारका माई के सामने शॉप है जहाँ पे बाबा रहते थे द्वारका माई में. उनका यहाँ पे धुनी चलता है कंटिन्यूसली. जो उदी का पैकेट आपको मिलता है वो यहाँ के ही धुनी से मिलता है. तो आप यहाँ पे नारियल डाल सकते हो. नारियल डालने के लिए भी प्लेस है और आप विजिट करना शॉप पे. तो बेंगलुरु से कोई हमारा दोस्त आता है, सब ये वीडियो दिखाता है. ठीक है, थोड़ा रेट में बार्गेन करके देना पड़ता है. आपके जितने भी कस्टमर आएंगे सबको 10% ऑफ मिलेगा हमारी तरफ से. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು, ಇಲ್ಲಿನ ಸ್ನೇಹಿತರು 10% ಡಿಸ್ಕೌಂಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ವಿಡಿಯೋ ನೋಡಿ ಅಂಗಡಿಗೆ ಬಂದರೆ ಸೊ ಅವರಿಗೆಲ್ಲ ಒಂದು ಖುಷಿಯಾದಂಥ ವಿಚಾರ. ಹಾಗೆ ಈ ಒಂದು ಅಂಗಡಿಗೆ ಭೇಟಿ ಕೊಡುವ. ಸೊ ಈ ಒಂದು ಅಂಗಡಿಯ ವ್ಯಾಪಾರವನ್ನು ಮುಗಿಸಿ ಮುಂದೆ ಹೋಟೆಲ್ನಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಈಗ ಹೋಟೆಲಲ್ಲಿ ತಿಂಡಿಯನ್ನು ತಿಂದ್ಕೊಂಡು ನಂತರ ಇಲ್ಲಿಂದ ಶನಿ ಶಿಂಗನಾಪುರ ಕಡೆಗೆ ಪ್ರಯಾಣ ಮಾಡುವಂಥ ಒಂದು ಯೋಚನೆ. ಈಗ ನಾಷ್ಟ ಇಡ್ಲಿ, ವಡೆ, ದೋಸೆ ಎಲ್ಲ ಕೂಡ ಇದೆ. ಸೊ ಎಲ್ಲ ಸ್ವಲ್ಪ ತಿಂದ್ಕೊಂಡು ನಂತರ ನಾವು ಶನಿ ಶಿಂಗನಾಪುರಗೆ ಪ್ರಯಾಣ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.